ಫಾರೂಕ್ ಅವರು ಬಂದು ನನ್ನ ಹತ್ರ ಒಂದು ನಾನು ಈಗ ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳೋಕ್ಕೂ ಒಂದು ಕಾರಣ ಇದೆ. ಯಾಕಂದ್ರೆ ಅವಾಗಲೇ ಶಿವರುದ್ರಪ್ಪ ಸರ್ ಹೇಳಿದ್ರು, ಅವರ ಮಗು ಅವರು ಒಬ್ಬ ಟಿ ವಿ ಚಾನಲ್ ಒಬ್ಬ ರಿಪೋರ್ಟರ್ ಆಗಿರ್ಬೋದು, ಆದರೆ ಒಬ್ಬ ತಂದೆ ತಾಯಿಗೆ ಯಾವಾಗ ಗೊತ್ತಾಗುತ್ತಪ್ಪ ಅಂದರೆ ನಾವೆಲ್ಲ ಆರಾಮಾಗಿ ಇದು ಇರ್ಬೋದು, ಏನೇ ಇರ್ಬೋದು. ಬಟ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅಲ್ವಾ, ಆ ಮಕ್ಕಳಿಗೆ ನಿಜಕ್ಕೂ ನೀವು ನಿಮ್ಮ ಪೇಷನ್ಸ್ ತಾಳ್ಮೆ ಅಂತ ಇದೆಯಲ್ಲ, ಆ ದೇವರು ನಮಗೆ 10 ಪಟ್ಟು ಜಾಸ್ತಿ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದು. ಯಾಕಂದ್ರೆ ಆ ಥರ ಮಕ್ಕಳು ಸಾಕೋದು ನಮ್ಮೆಲ್ಲರ ಕೈಲಿ ಆಗಲ್ಲ. ಅದಕ್ಕೆ ವಿಶೇಷವಾದಂಥ ನಿಮ್ಮೆಲ್ಲರಿಗೂ ನಾನು ನಿಜಕ್ಕೂ ಕೈ ಮುಗಿದು ಹೇಳ್ತೀನಿ, ನೀವು ಆ ಮಕ್ಕಳು ಪಡೆದು ಅದೃಷ್ಟ. ಯಾಕಂದ್ರೆ ದೇವ್ರ ಮಕ್ಕಳವರೆಲ್ಲ ಸ್ಪೆಷಲ್ ಅಂತ ಹೇಳಿದ್ರೆ ದೇವ್ರ ಮಕ್ಕಳವರು, ಅವರೆಲ್ಲ ನೋಡ್ತಾ ಇದ್ದೀವಿ. ಹಾಗಾಗಿ ಪಾರ್ಕ್ ನೀವೇನು ಮಾಡ್ತಾ ಇದ್ರಿ, ಯಾವಾಗಲೂ ನಾನಾಗಲಿ ಶಿವರುದ್ರಪ್ಪ ಸರ್ ನಿಮ್ಮ ಜೊತೆ ಇರ್ತೀವಿ. ಈ ಥರ ಕಾರ್ಯಕ್ರಮ ಮಾಡ್ತಾ ಇರಿ, ನಿಮ್ಮ ಜೊತೆ ಯಾವಾಗಲೂ ನಾವು ನಿಂತಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಶಾರ್ಟ್ ಪೀರಿಯಡಲ್ಲಿ ಇಂಥ ಮಕ್ಕಳೆಲ್ಲ ಕರೆದು, ಇವರೆಲ್ಲ ಗಣ್ಯ ವ್ಯಕ್ತಿಗಳು ಕರೆದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರಿ. ನಿಜಕ್ಕೂ ನಾನು ನಿಮಗೆ ಚಿರಋಣಿ. ಥ್ಯಾಂಕ್ ಯು, ಧನ್ಯವಾದಗಳು, ಒಳ್ಳೆಯದಾಗಲಿ.